ಗೆಳೆಯರೇ, ಈ ದಿನ ಎಲ್ಲ ನಮ್ಮ ಜೊತೆ ಇದ್ದ ಈ ಮಹಾಪುರುಷ, ಕರ್ನಾಟಕದ ಹಳ್ಳಿಗಾಡಿನ ಜನಪದ ಕವಿ ಸಿದ್ದಪ್ಪ ಸಾಬಣ್ಣ ಬಿದ್ರಿ ನಮ್ಮನ್ನೆಲ್ಲ ರಂಜಿಸಿದ್ರು. ಆ ವ್ಯಕ್ತಿಯನ್ನ ಭಗವಂತನೇ ಮುಂಬೈಗೆ ಬರೋ ಹಾಗೆ ಮಾಡಿ ಇವತ್ತಿನ ದಿನ ಎಲ್ಲ ಆದಷ್ಟು ನಿಮ್ಮ ಹತ್ರ ಹೇಳ ಬಯಸುವ ಎಲ್ಲ ಕವನಗಳನ್ನ ಹೇಳಿದ್ರು. ಅವ್ರು ಬರೆದಿರೋದನ್ನ ಇವನಿಗೆ ಕೈಲಾದಷ್ಟು ಸನ್ಮಾನಿಸುವ ಇಚ್ಛೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಮರಕತ ಅಂದರೆ ಈ ವಿದ್ಯೆ ಬುದ್ಧಿಗೆ ಸಂಕೇತವಾದ ಈ ಮರಕತ ಅನ್ನೋ ಈ ಗ್ರೀನ್ ಸ್ಟೋನ್ ಏನಿದೆಯೋ ಅದನ್ನ ಅವರಿಗೆ ಹಾಕುತ್ತಾ, ಅವರಿಗೆ ಈ ಸಣ್ಣ ಸಂಭಾವನೆಯನ್ನ ತಲುಪಿಸುತ್ತಾ, ಅವರಿಗೆ ಶಾರದೆ ಸದಾ ಜನ್ಮ ಜನ್ಮಕ್ಕೂ ಈ ವಿದ್ಯೆಯನ್ನು ದಯಪಾಲಿಸಲಿ, ಜನಗಳ ಸೇವೆ ನಡೀಲಿ ಅಂತ ಹೇಳ್ತಾ ಈ ಕೊನೆಯ ಒಂದು ವಿಡಿಯೋವನ್ನ ತಮಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ನೀವು ಏನಾದರೂ 4 ಮಾತಾಡೋದಿದ್ರೆ ಆಡಿ ಕನ್ನಡದ ಜನತೆಗೆ. ಏನಿಲ್ಲ, ಕರ್ನಾಟಕದ ಕನ್ನಡಿಗರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತೇನೆ. ಯಾಕಂದ್ರೆ ನನಗೇನೂ ಗೊತ್ತಿಲ್ಲ. ಇವತ್ತಿನ ಬಾಂಬೆಗೆ ಕರ್ಕೊಂಡ್ಬಂದು ಮೊನ್ನೆ ಒಂದ್ಸಲ ಟಿವಿ ಒಳಗೆ ಬಿಟ್ಟು ಎಲ್ಲ ತೋರಿಸಿದ್ರು. ಆದ್ರೆ ಈ ಸರ್ತಿನ ಮತ್ತೆ ತಾವ ಕರೆಸಿ ನನ್ನ ಈ ಬಾಂಬೆ ಕರೆಸಿಕೆಯಿಂದ ಮತ್ತೆ ಇಲ್ಲಿ ಕರೆಸಿ ನನ್ನ ಕೈಲಿ 4 ಮಾತು ಹೇಳಿಸಿದ್ರು, ಕವಿತಾ ಹೇಳಿಸಿದ್ರು, ಮತ್ತೆ ಇಲ್ಲ ಈ ಸನ್ಮಾನ ಮಾಡಿದ್ರು. ಇದು ಸನ್ಮಾನ, ರಾಜ ಮರ್ಯಾದೆ. ನನಗೆ ಇಂಥ ಅನುಭವಗಳನ್ನ ಹೊಸತನದ ಹುಟ್ಟು ಹಾಕಿಕೊಟ್ರು. ಮತ್ತು ಒಂದೇನಂದ್ರೆ ಅವ್ರು ಮಾಡಿದ ದೊಡ್ಡ ಕೆಲಸ ಅಂದ್ರೆ ನನ್ನ ಕವಿತೆಗಳನ್ನ ಆ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ಮುಟ್ಟುವಂತ ಮಾಡಿದ ಪುಣ್ಯಾತ್ಮರು. ಇವ್ರ ಹೆಸರನ್ನ ನನಗೆ ಒಟ್ಟ ಗೊತ್ತಿದ್ದಿದ್ದಿಲ್ಲ, ಇಲ್ಲಿ ತಕ್ಕ ಗೊತ್ತಿದ್ದಿದ್ದಿಲ್ಲ. ಇದೀಗ ಅವ್ರ ಮನೆಗೆ ಅವ್ರ ಗೆಳೆಯರು ಬಂದು ಕೇಳಿದ್ರು, ಅವ್ರ ಹೆಸರು ಅಹೋರಾತ್ರಿ ಅಂತ. ಅವ್ರ ಹೆಸರ ಅಹೋರಾತ್ರಿ, ನಾ ಅದಕ್ಕೆ ಅಂತೀನಿ ಅವ್ರಿಗೆ ಶಿವರಾತ್ರಿ. ಕೈಲಾಸದೊಳಗಿನ ಶಂಕರ್ ಇದ್ದಂಗನ ಅವರು ಬೋಳೆ ಶಂಕರ್. ಯಾಕಂದ್ರೆ ಅವ್ರ ನಗುಮುಖ, ಅವರ ಆನಂದದ ಅರಮಣಿ ಒಳಗ ಅವ್ರು ಇದ್ದದ್ದು ನೋಡಿದ್ರೆ, ಅವ್ರು ನಗ್ತಾ ಮಾತಾಡಿದ್ ನೋಡಿದ್ರೆ ನನ್ನ ಆತ್ಮದೊಳಗ ಈ ಸಮುದ್ರದೊಳಗೆ ಗಾಳಿ ಬಿಟ್ರೆ ಹೆಂಗ ತೆರಿ ಎದ್ದು ಬರ್ತೈತೋ ಹಂಗ ನನ್ನ ಒಳಗಿನ ಕವಿತೆಗಳನ್ನ ಅವ್ರು ಪುಟ್ಟದ ಎಬ್ಬಿಸಿ ಆ ನನ್ನ ಕವಿತೆಯನ್ನು ಕೇಳುವಂತ ಅವರ ಚಾತುರ್ಯ, ಅವರ ಅನುಭವ ಐತಲ್ಲ, ಸಾಣಿಗೆ ಹಾಕಿ ಹೆಣ್ಮಕ್ಳು ತಲೆ ಹಿಕ್ಕಿದ್ರೆ ಹೆಂಗ ಕೂದಲು ಸಫೇತಕ್ಕವಲ್ಲ ಆ ರೀತಿ ನನ್ನ ಕವಿತೆಗಳನ್ನು ಕೇಳ್ತಾ ನನ್ನೊಳಗಿನ ಇದು ಎಲ್ಲನೂ ಹೆಕ್ಕಿ ತೆಗೆದ್ರು. ಆದ್ರೆ ಒಂದು ಮಾತು ಏನ್ ಹೇಳ್ತೀನಿ ಅಂದ್ರೆ, ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರತಾನೋ ಪತ್ತಾರ, ಹೊರಗಲಿಗೆ ಹಚ್ಚಿ ನೋಡ್ತಾನೋ ತಿಕ್ಕಿದ ಕಲ್ಲಿ ಹತ್ತುವಂಗ ಬಂಗಾರ ಚಿಕ್ಕಿ, ರಾಜ ಸತ್ಯವಾಣನ 2 ಕೈ ಕಡಿಸಿದ, ಹರಿಶ್ಚಂದ್ರರಾಜನ ಕರ್ಕೊಂಡೋಗಿ ಸುಡುಗಾಡ ಕಾಶಿದ, ನೆಲ್ಲೂರು ನೆಂಬಕ್ಕನ ಮಗನ ಕೊಂದ, ಭಕ್ತ ಶ್ರೀಗಳ ಮಗನ ಕೊಂದ ತಾಣ ತಿಂದ, ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರತಾನೋ ಪತ್ತಾರ, ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರತಾನೋ ಪತ್ತಾರ. ಹೇಮರೆಡ್ಡಿ ಮಲ್ಲಮ್ಮನ ಹಳಚಿದ ಬುತ್ತಿ ಉಂಡ, ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ, ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರ್ತಾನೋ ಪತ್ತಾರ. ಅನ್ನ ಬಸವನ ಕಳಿಸ್ಯಾನ ಅಡಬ ಮಂಟಪ ಕಟ್ಟಾಕ, ಅಕ್ಕ ಮಾದೇವನ ಬಿಟ್ಟಾನ ಅಡವಿ ಹರಣ ತಿರುಗಾಕ, ಕಾಡಿ ನೋಡಿತಾನೋ ಬಲ್ಲಿದ ಶರಣರಣ, ಕರುಣಾ ಇಟ್ಟ ಕಾವುತಾನೋ ನಂಬಿದವರನ್ನ, ಗಟ್ಟಿ ಬಂಗಾರ ಗುರುತಾದ್ರ ಅವನ ಮನಸ್ಸಿಗೆ, ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗೆ, ಬೀಳಿಗೂರ ಬಿದ್ರಿ ಸಿದ್ದಪ್ಪ ಹಾಡ ಕಟ್ತಾನೋ, ಕುತ್ರ ನಿತ್ರು ಪತ್ತಾರಗೂಡ ವ್ಯಾಪಾರ ಮಾಡ್ತಾನೋ, ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರ್ತಾನೋ ಪತ್ತಾರ ಅಂತ ಹೇಳ್ತಾನ. ನಿಟ್ಟೋತಕ ಕರೆಸಿದಕ್ಕೆ ಈ ಮುಂಬೈ ಒಳಗೆ ನಾನು ಅಮ್ಮನ ವಿ ಕುಲಕರ್ಣಿ ಅವ್ರ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಅವ್ರ ಇದ್ರೊಳಗೆ ಯೂನಿವರ್ಸಿಟಿ ಒಳಗೆ ಸನ್ಮಾನ ಮಾಡಿದ್ರು. ಅಲ್ಲಿ ಈ ಮನುಷ್ಯ ಭೇಟಿಯಾಗಿ ಅದ್ಯಾವ್ದ್ರೆ ಅವರು ಮಿಟ್ಟ ಐತಲ್ಲ, ಅಲ್ಲಿ ನಾನು ಇವ್ರು ವಿಡಿಯೋ ಮಾಡಿಸಿ ಇಡೀ ಕರ್ನಾಟಕ ನಾನು ತೋರಿಸಿದ್ರು. ಒಂದು ಏನಂದ್ರೆ, ಒಬ್ಬ ಮನುಷ್ಯನ ನನ್ನ ಇಷ್ಟೆಲ್ಲ ಸಮಾಜಕ್ಕೆ ಪರಿಚಯ ಮಾಡಿದಂತ ಈ ಮಹಾನ್ ಭಾವನ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಂದ್ರೆ ಅದ್ಭುತ ಶಕ್ತಿಯನ್ನ. ಅದಕ್ಕೆ ಮುಂದೆ ಈ ಸಮಾಜಕ್ಕೆ ನಾ ಹೇಳೋದೇನಂದ್ರೆ, ನಾವು ನೀವು ಎಲ್ಲಾರೀಗ ದಾರಿ ಬಿಟ್ಟೇವ್ರಿ, ನೀತಿ ನಿಯಮ ಬೀಸುಗಾಳ್ಯಾಗ ತೂರಿ ಬಿಟ್ಟೇವ್ರಿ, ಮಾನ ಮರ್ಯಾದೆ ಕೂಡಿದ ಮಂದಿಯಾಗ ಮಾರಿ ಬಿಟ್ಟೇವ್ರಿ, ಕೈಯಾಗ ಬಾಯಾಗಿದ್ದದ್ದೆಲ್ಲ ಕಳ್ಕೊಂಡ್ ಕೂತೇವ್ರಿ.
ಹಾಲಿನಾಗ ಖಾರ ಉಪ್ಪ ಕೂಡಿಸಿ ಬಿಟ್ಟೇವ್ರಿ, ದೇವರ ಅಭಿಷೇಕ ಮಾಡೋಣಂತ ಕೂಡಿ ಹೊಂಟೇವ್ರಿ. ನಾವು ನೀವು ಎಲ್ಲಾರೀಗ ದಾರಿ ಬಿಟ್ಟೇವ್ರಿ. ಬೆಲ್ಲದ ಪೆಂಟಿ ಒಡೆದ ಕಲ್ಲು ಮಣ್ಣ ಕೂಡಿಸಿ ಬಿಟ್ಟೇವ್ರಿ. ಕೂಡಿ ತಿನ್ನೋಣಂತ ಮಂದಿ ಕೂಗಿ ಕರುತ್ತೇವ್ರಿ. ನೆಳ್ಳ ನೀಡು ಅಂತ ಮರ ಕಡದು ಬಿಟ್ಟೇವ್ರಿ. ಹೂವ ಕಾಯಿ ಆಗುವಂತ ಗಿಡಕ್ಕೆ ಉರಿ ಹಚ್ಚೇವ್ರಿ. ನಾವು ನೀವು ಎಲ್ಲಾರೀಗ ದಾರಿ ಬಿಟ್ಟೇವ್ರಿ. ನೀತಿ ನಿಯಮ ಬೀಸುಗಾಳ್ಯಾಗ ತೋರಿ ಬಿಟ್ಟೇವ್ರಿ. ಅಂದ್ರ ಕವಿಯಾದವರು ಸನ್ಮಾರ್ಗದಾಗಿರ್ಬೇಕು, ಮಠಮಾನ್ಯದ ಗುರುಗಳೆಲ್ಲ ಸನ್ಮಾರ್ಗದಾಗಿರ್ಬೇಕು, ಜನರ ಅವರನ್ನು ಬೆಳೆಸುವಂತ ಜನರು ಅವ್ರು ಸನ್ಮಾರ್ಗದಾಗಿರ್ಬೇಕು. ಅಂದ್ರ ಈ ಜಗತ್ತು ತಾನ ಸನ್ಮಾರ್ಗದಾಗ ಇರ್ತೈತಿ. ಅದಕ್ಕೆ ದೇವ್ರನ್ನು ನಾವು ಹೆಂಗಿಟ್ಟು ಇರ್ತೀವತ್ತ ಹೇಳ್ತೇವಲ್ಲ, ನಾವು ಮೊದಲ ಸುದ್ದಿದ್ದು ಹಾಡಿದ್ದಾರ ಹಾಡ್ಬೇಕ, ಜೋಡಿದ್ದಾರ ನಗಬೇಕ, ಗರ್ತಿದ್ದಾರ ಅರ್ಥ ಮುರಿಬೇಕ ತಂಗಿಯವ, ಸುತ್ತುರ್ಬಿದ್ದಾರ ಶರಗ ಹೊರಬೇಕ ಅಂದಾರ. ನಮಗ್ ಹಾಡು ಬರ್ತಾವ, ಹಾಡ್ಬೇಕು, ಜೋಡದಾರ ನಗಬೇಕು. ನಾವು ಗರ್ತಿರದೇವ, ಮಂದೊಬ್ಬರಿಗೆ ನಿಂದೆ ಆಡ್ಬೇಕು. ಅದಕ್ಕೆ ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಲಿ ಬೇಡ, ಗ್ವಾಡಿಯ ತೆಳಗ ತಿಳಿ ನೀರ, ಗ್ವಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೊರ್ರಿ ನಿಮ್ಮ ಮನದಾಗ. ಹಾತರ್ಕಿ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ, ನನ್ನ ಬೇದವ್ರ ಪತ್ರೋಳಿ ಮನೆ ಮುಂದ ರತ್ನದ ಹಳ್ಳಾಗಿ ಹೊಳದೇನು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿ ನನಗೆಡೆ ಎಲ್ಲ ಕರ್ನಾಟಕನ, ನಿಮ್ಮೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ನೋಡುವಂತ ಭಾಗ್ಯನ ಕೊಡಿಸಿದಂತ ಈ ನಮ್ಮ ಅಹೋರಾತ್ರಿಯವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕಂದ್ರೆ ಈ ಮನುಷ್ಯ ನನ್ನ ಮುಂಬೈಕಿಲಿ ಕರೆಸಿ ಸನ್ಮಾನ ಮಾಡಿ, ಮುಂಬೈ ತೋರಿಸಿ, ಇದನ್ನೆಲ್ಲ ಜನರೊಳಗೆ ಇದು ಮಾಡಿ ಎಲ್ಲ ಮುಂಬೈ ಕನ್ನಡಿಗರಿಗೆ ಮತ್ತು ಬೆಂಗಳೂರು ತಕ ಕರ್ನಾಟಕ ಇಡೀ ಕರ್ನಾಟಕ ಕನ್ನಡಿಗರಿಗೆ ನಾನು ಪರಿಚಯ ಮಾಡಿಸಿದಂತ ಈ ಮಹಾನುಭಾವಿಗೂ ನಾನು ಇಡೋತಕ ಮುಂಜಾನೆ ಹಿಡಿದ ಸಂಚಿತಕ ಇಟ್ಟೋತಕ ನನ್ನ ಚಲೋ ಅಂದಿನೋ ಕೆಟ್ಟ ಅಂದಿನೋ ಹೌದೈತೋ ಅಲ್ಲೈತೋ ಏನೂ ಗೊತ್ತಿಲ್ಲ. ಆದ್ರೂ ಅದ್ರೊಳಗ ಅನುಭವ ಕಬ್ಬಿನ ರಸದಾಗ ರಸ ಸೇವಿದವ್ರು ನೀವು, ಬಾಳೆಹಣ್ಣನ್ನ ಸುಲಿದು ತಿಂದವ್ರು ನೀವು, ಖಜೂರಿಯನ್ನ ಕಚ್ಚಿ ನೋಡಿದವ್ರು ನೀವು. ನಿಮ್ಮೆಲ್ಲ ಗಿಡದೊಳಗ ಗಿಣಿ ಹೆಂಗ ಹಣ್ಣನ್ನ ಕುಕ್ಕಿ ತಿಂದದ್ರ ಶನಿ ಇದ್ದದ ನಡತಿರ್ತೈತಿ, ಚಲೋ ಇದ್ದದ್ರ ಬಿಡ್ದದಿಲ್ಲ, ಹಂಗ ನಾ ಇಟ್ಟೋತಕ ಮುಂಜಾನೆ ಇಳಿದ ಸಂಚಕ ಮಾತಾಡ್ರಿ. ಅದ್ರಾಗ ಚಲೋ ಇದ್ದದ್ದನ್ನ ಉಪಯೋಗ ಮಾಡ್ಕೋರಿ, ಕೆಟ್ಟಿದ್ದನ್ನ ಬಿಟ್ಟು ಬಿಡ್ರಿ. ನಾ ಅಕಸ್ಮಾತ್ ಏನಾರ ಮಾತಾಡುವಾಗ ನನ್ನೊಳಗೆ ಏನಾರ ಒಂದು ತಪ್ಪು ಶಬ್ದಗಳು ಬಂದಿದ್ರೆ ಅದನ್ನ ಸಮಸ್ತ ಕನ್ನಡಿಗರು ಕ್ಷಮಾ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಇದೆಲ್ಲ ನಿಮಗೆ ನೋಡುವಂತ ಭಾಗ್ಯ ಕೊಟ್ಟಂತ ಈ ಅಹೋರಾತ್ರಿಗೆ ಇಲ್ಲಿ ಮುಂಬೈದ ಎಲ್ಲ ಕನ್ನಡಿಗರಿಗೂ ನನ್ನ ಅನಂತ ನಮಸ್ಕಾರಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.